ಆತ್ಮೀಯ ರೈತ ಮಿತ್ರರೇ ನಮಸ್ತೆ. ಈ ದಿನ ನಾವು ಸಾವಯವ ಪೊಟ್ಯಾಶ್ ತಯಾರು ಮಾಡುವಂಥದ್ದನ್ನು ಮಾಹಿತಿ ತಮಗೆ ತಿಳಿಸ್ತಾ ಇದ್ದೇನೆ. ಭೂಮಿಯಲ್ಲಿ ಪೊಟ್ಯಾಶ್ ಅಂಶವನ್ನು ಹೆಚ್ಚು ಮಾಡಲಿಕ್ಕೆ ನಾವು ರಾಸಾಯನಿಕ ಗೊಬ್ಬರವನ್ನು ತಂದು ಹಾಕಿ ಭೂಮಿಯ ಫಲವತ್ತತೆಯನ್ನು ಅಥವಾ ಮಣ್ಣಿನಲ್ಲಿರುವ ಜೀವಕೋಶಗಳನ್ನು ನಾಶ ಮಾಡುವ ಬದಲಾಗಿ ಬಾಳೆ ದಿಂಡಿನಿಂದ ಪೊಟ್ಯಾಶ್ ಗೊಬ್ಬರವನ್ನು ತಯಾರು ಮಾಡ್ತಾ ಇದ್ದೇವೆ. ಈ ಬಾಳೆ ದಿಂಡನ್ನು ಗಡ ತೆಗೆದ ಮೇಲೆ ಸಣ್ಣ ಪೀಸ್ ಮಾಡಿ ಇದರಲ್ಲಿ ಹಾಕಿ ಈ ಒಂದು ನೀರಿನಲ್ಲಿ ಹಾಕೋದ್ರ ಮೂಲಕ ಇದನ್ನು ಎಡದಿಂದ ಬಲಕ್ಕೆ ತಿರುದು ಅದಕ್ಕೆ ಬೇರೆ ಏನು ಹಾಕೋದು ಬೇಕಾಗಲಿ, ಕೇವಲ ಬಾಳೆ ದಿಂಡನ್ನು ಹಾಕಿದ್ರೆ ಸಾಕು. ಸಣ್ಣ ಪೀಸ್ ಮಾಡಿ 15 ದಿನದ ನಂತರ ಅದು ಎಲ್ಲ ತನ್ನ ರಸವನ್ನು ಬಿಟ್ಟು ಈ ರೀತಿ ನಾರಿನ ರೀತಿಯಲ್ಲಿ ಬಂದುಬಿಡುತ್ತೆ. ಇದನ್ನು ನಾವು ತೆಗೆದು ಹಾಕಿ ಈ ತಯಾರಾಗಿರುವಂಥ ಲಿಕ್ವಿಡ್ ಪೊಟ್ಯಾಶನ್ನು ಈ ಒಂದು ಚಾವಿ ಮೂಲಕ ಏನು ಮಾಡ್ಬೇಕಂದ್ರೆ ನೀರಿಗೆ ಬಿಡುವುದನ್ನು ನಾವು ಮಾಡಿದ್ವಂದರೆ ಇಡೀ ಹೊಲಕ್ಕೆ ಉತ್ತಮವಾದಂಥ ಪೊಟ್ಯಾಶನ್ನು ಕೊಟ್ಟಂತಾಗತ್ತೆ ಮತ್ತು ಸಾವಯವ ಪೊಟ್ಯಾಶ್ ನಮ್ಮ ಹೊಲದಲ್ಲೇ ನಾವು ತಯಾರು ಮಾಡ್ಕೋಬೋದು. ಇದು ಭೂಮಿಯ ಫಲವತ್ತತೆಯನ್ನು ಉಳಿಸ್ಬೋದು, ಚೆನ್ನಾಗಿ ಬೆಳೆಯನ್ನು ತೆಗಿಬೋದು, ಜೊತೆಗೆ ರಾಸಾಯನಿಕವನ್ನು ಬಳಸುವುದನ್ನು ಕಡಿಮೆ ಮಾಡ್ಬೋದು. ಈ ರೀತಿಯ ಒಂದು ಆಸ್ಪಾಸ್ಕ ಖಜಾನ ಇದನ್ನು ನಾವು ಬಳಸ್ಬೋದು. ಉಳಿತಾಯದ ಮತ್ತು ನಮ್ಮದೇ ಆದಂತಹ ಗೊಬ್ಬರ ಕಾರ್ಖಾನೆ ನಮ್ಮ ಹೊಲದಲ್ಲೇ ತಯಾರು ಮಾಡ್ಕೋಬೋದು. ಧನ್ಯವಾದಗಳು.